ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಆಯಿತು. ಹೊರಟ್ಟಿಯವರಿಗೆ 8 ಸಾರಿ ಗೆಲ್ಲಬೇಕಾದ್ರೆ MLC ಆಗಿ ಅವಕಾಶ ಸಿಕ್ಕಿದ್ರಿಂದ ಮೇಲ್ಗಡೆ ಅವಕಾಶ ಆಯಿತು. ಅಲ್ಲ, ನಮ್ಮ ಪ್ರಯತ್ನವೂ ಇರಬೇಕು. ಪ್ರಯತ್ನ ಜೊತೆಗೆ ಅವಕಾಶಗಳು ಸಿಕ್ಕಬೇಕಲ್ಲ. ಅವಕಾಶದಿಂದ ವಂಚಿತರನ್ನಾಗಿ ಮಾಡಿಬಿಟ್ರೆ ಜಾತಿ ವ್ಯವಸ್ಥೆ ನಾವು ಮಾಡಿದ್ವಾ? ಯಾರೋ ಮಾಡಿದ್ರು, ಪಟ್ಟಭದ್ರ ಹಿತಾಸಕ್ತರು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಶೂದ್ರರೆಲ್ಲ ಓದಾಗೇ ಇರಲಿಲ್ಲ. ಶೂದ್ರರು ಓದಬಾರದು, ಅವರು ಮಂತ್ರ ಕೇಳಬಾರದು, ಕಲಿಬಾರದು. ಈಗ ಹಿಂದೆ ಎಲ್ಲ ನೀವು ನೋಡಿದ್ದೀರ, ಹಿಂದೆ ಎಲ್ಲ ನಾವು ಈ ಇದರಲ್ಲಿ ಮನುಷ್ಯಾಸ್ತ್ರದಲ್ಲಿ ಬರ್ತದೆ ಇವೆಲ್ಲ. ಮಂತ್ರ ಕೇಳಿದ್ರೆ, ಕಿವಿಯಿಂದ ಕೇಳಿದ್ರೆ ಕಾದ್ ಶೀಶ ಉಯ್ತಾ ಇದ್ರು. ದಾರಿನಲ್ಲಿ ಹೋಗಿ ಅವ್ರ ಹೆಜ್ಜೆ ಗುರುತು ಗೊತ್ತಾದರೆ ಅದನ್ನು ಅಳಿಸ್ಕೊಂಡು ಹೋಗ್ಬೇಕು, ಆ ಥರ ಮಾಡ್ತಾ ಇದ್ರು. ಸೊ ಇವೆಲ್ಲ ಅಮಾನವೀಯವಾದಂಥ ಕೆಲಸಗಳು. ನಾವು ಪತ್ರಿಕೆ ಮಾಡೋದು ಯಾಕಪ್ಪ ಅಂತಂದರೆ ಸಮಾಜವನ್ನು ತಿದ್ದಕ್ಕಂಥಕ್ಕೋಸ್ಕರ. ಸಮಾಜವನ್ನು ತಿದ್ದೇನೆ ವ್ಯವಸ್ಥೆ ಹಾಗೆಯೇ ಮುಂದುವರಿಬೇಕು ಅಂತಂದರೆ ಪ್ರಯೋಜನ ಏನು? ಆದ್ದರಿಂದ ನಾನು ವಿಶ್ವೇಶ್ವರ ಭಟ್ರಂಗೆ ಮಾಡ್ತಾ ಇದ್ದಾರೆ ಅಂತಲ್ಲ, ಇರ್ತಕ್ಕಂಥ ವ್ಯವಸ್ಥೆ ಹೇಳ್ತಾ ಇದ್ದೀನಿ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ವಿಶ್ವೇಶ್ವರ ಭಟ್ರು ಈ ಲೋಕಶಕ್ತಿ ಪತ್ರಿಕೆ ಮಾಡ್ತಾ ಇದ್ದಾರೆ, ಲೋಕದನಿ ಪತ್ರಿಕೆ ಮಾಡ್ತಾ ಇದ್ದಾರೆ, ಮೈಸೂರಿನಲ್ಲೂ ಮಾಡ್ತಾ ಇದ್ದಾರೆ, ಕೊಪ್ಪಳದಲ್ಲೂ ಮಾಡ್ತಾ ಇದ್ದಾರೆ, ರಾಜ್ಯ ಮಟ್ಟದಲ್ಲೂ ಕೂಡ ಅವ್ರ ಪತ್ರಿಕೆ ದಿನೇ ದಿನೇ ಎಮ್ಮರವಾಗಿ ಬೆಳೀತಾ ಇದೆ. ಎಂಥದ್ದು ಪ್ರವಾಸಿ ಪ್ರಪಂಚ ಈಗಾಗಲೇ ಬೆಳೆದ್ಬಿಟ್ಟದೆ, ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಭಟ್ರು ಒಂದು ಸಾರಿ ನನಗೆ. ಅವೆಲ್ಲ ಬೆಳೆದಿದೆ, ಅವೆಲ್ಲ ಬೆಳೀಲಿ, ಭಾಳ ಸಂತೋಷ, ಇನ್ನೂ ಜಾಸ್ತಿ ಬೆಳೀಲಿ. ಆದರೆ ನಾವು ಸಮಾಜವನ್ನು ತಿದ್ದತಕ್ಕಂಥ, ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕು. ಇವರೆಲ್ಲರೂ ಕೂಡ ಇವತ್ತು ಸಾಧಕರು ಯಾರ್ಯಾರಿಗೆ ಸನ್ಮಾನ ಮಾಡಿದ್ದೀವಿ, ಅವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನೂ ಉತ್ತಮ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತೇನೆ. ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ, ನಾನು ಒಂದು ಮದುವೆಗೆ ಹೋಗ್ಬೇಕು ಈಗ. ಅದರಿಂದ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇಷ್ಟು ವಿಚಾರಗಳನ್ನು ಹೇಳಿ ಇವತ್ತು ವಿಶ್ವೇಶ್ವರ ಭಟ್ರು ಈ ಉತ್ತರ ಕನ್ನಡ ಜಿಲ್ಲೆ ಭಾಳ ಪ್ರೀತಿ ಅವರು ಜಿಲ್ಲೆ ಕಂಡ್ರೆ. ಯಾಕಂತಂದರೆ ನಾನು ಅವರು ಹೇಳೋದು, ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶನೂ ಹೌದು, ಮಲೆನಾಡು ಪ್ರದೇಶನೂ ಹೌದು, ಮತ್ತು ಬಯಲುಸೀಮೆನೂ ಹೌದು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ, ಪಾಡಿ ಹೊಗಳಿದ್ದಾರೆ. ಎಲ್ಲ ಜಿಲ್ಲೆಗಳು ಹಂಗೇ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆ ಒಂದೇನಾ? ನಿಮ್ಮ ಜಿಲ್ಲೆ ನಂಬರ್ 1? ಮತ್ತೆ ನಡೆಯ ಹೆಬ್ಬಾರ್, ನೀನು ಹಿಂಗೆಲ್ಲ ಹೇಳ್ಕೊಳ್ಳಂದು ಅದನ್ನು ಉತ್ತರ ಕನ್ನಡ ಜಿಲ್ಲೆನ ಹಿಂದಕ್ಕೆ ಹಾಕ್ಬಿಡ್ತೀಯ ಅಷ್ಟೇ, ಅದು ಮುಂದುವರಿತಾ ಇದೆ. ಅದೇ ನಿಜ. ಕನ್ನಡ ರಾಜಧಾನಿ ಯಾವುದು? ಮೊದಲನೇ ರಾಜಧಾನಿ ಬನವಾಸಿ ಅಲ್ವಾ? ಅದು ಮತ್ತೆ ಮುಂದುವರಿಲೇಬೇಕಲ್ಲ. ಅದು ಒಳ್ಳೆ ಜನ ಇದ್ದಾರೆ ಅನ್ನೋದೇ ಸತ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಜನ ಇದ್ದಾರೆ ಅನ್ನೋದು ಸತ್ಯ. ಮತ್ತು ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹೆಚ್ಚು 99% 9999 ಅಂತಲೇ ಇಟ್ಕೊಳ್ಳೋಣ. ಆದರೂ 0.1% ಇದು ಕಡಿಮೆ ಇದೆಯಲ್ಲ.
ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಬೆಂಗಳೂರು ನಗರ ಇವೆಲ್ಲವೂ ಕೂಡ ಎಜುಕೇಷನಲ್ಲಿ ಮುಂದೆ ಇದ್ದಾವೆ. ಯಾಕೆ ಅಂತಂದರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ ನಿಮಗೆ ಮಿಷನರಿಗಳು, ಕ್ರಿಶ್ಚಿಯನ್ ಮಿಷನರಿಗಳು ಬಂದವು ಮೊದಲೇ. ಒಂದು ವೇಳೆ ಕ್ರಿಶ್ಚಿಯನ್ ಮಿಷನರಿ ಬರದೇ ಹೋಗಿದ್ರೆ ಅಷ್ಟೊಂದು ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ. ಅದನ್ನು ಒಪ್ಕೋಬೇಕಾಗುತ್ತೆ ಸತ್ಯನ. ಅದರಿಂದ ನಾವೆಲ್ಲ ಮುಂದೆ ಬಂದಿದ್ದೀವಿ ಅಂತಕ್ಕಂಥ ಅವಕಾಶಗಳು ಸಿಕ್ತು, ನೀವು ಮುಂದೆ ಬಂದಿದ್ದೀರಿ. ಅವಕಾಶ ಸಿಕ್ಕಲಿಲ್ಲ, ನಾವು ಹಿಂದೆ ಇದ್ದೀವಿ. ಈಗ ನಮ್ಮ ಮನೆಯಲ್ಲಿ ನಾನೇ ಗ್ರ್ಯಾಜುಯೇಟು, ಮೊದಲನೇ ಗ್ರ್ಯಾಜುಯೇಟು ನಾನೇ. ನಿಮ್ಮ ಮನೇಲಿ ಹಂಗಿದೆಯಾ? ಮತ್ತೆ ನಮ್ಮ ಮನೇಲಿ ನಾನು ಮೊದಲನೇ ಗ್ರಾಜ್ಯುಯೇಟು. ನನ್ನ ಮಗ ಡಾಕ್ಟರ್ ಆಗವನೇ, MLC ಆಗಿದ್ದಾನೆ. 2ನೇ ಜನರೇಷನ್ನು ಆಗುತ್ತೆ, 3ನೇ ಜನರೇಷನು, 4ನೇ ಜನರೇಷನ್ ಆಗುತ್ತೆ. ಅದಕ್ಕೆ ಶಿಕ್ಷಣ ಇದೆಯಲ್ಲ, ಯಾರಪ್ಪನ ಮನಸ್ಸು ಹೊತ್ತಲ್ಲ. ಅವಕಾಶ ಸಿಗಬೇಕಷ್ಟೇ. ಈಗ ಸಿದ್ಧಿ ಜನಾಂಗದವರು ಅವರು ಅಲ್ವಾ? ನೀವೇನಾಗಿದ್ರಿ? ಈಗ MLC ರೀ. ವೃತ್ತಿನಲ್ಲಿ ಏನಾಗಿದ್ರಿ? ಏನು ಕೂಲಿ ಮಾಡ್ಕೊಂಡಿದ್ರಿ? ಓದಿದ್ರಿಲ್ಲ? ಅದು ನಿಮ್ಮ ಮನೇಲಿ ನೀವೇ ಮೊದಲನೇ ಡಿಗ್ರಿ ಹೋಲ್ಡರು ಅಲ್ವಾ? ನೋಡಿ, ಅವಕಾಶನೇ ಸಿಕ್ಕಿರಲಿಲ್ಲ ಅವ್ರಿಗೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ. ರಾಮಾಯಣ ಬರೆದವ್ರು ಯಾರು? ವಾಲ್ಮೀಕಿ. ಯಾವ ಜಾತಿಯವರು ಅವರು? ಬೇಡರ ಜಾತಿಯವರು. ಮಹಾಭಾರತ ಬರೆದವ್ರು ಯಾರು? ವ್ಯಾಸ. ಅವ್ರು ಯಾವ ಜಾತಿಯವರು? ವ್ಯಾಸ ಬೆಸ್ತ. ಕಾಳಿ ಇದನ್ನು ಬರೆದವ್ರು ಯಾರು? ಅಂಬೇಡ್ಕರ್. ಸಂವಿಧಾನ ಬರೆದವ್ರು ಯಾರು? ಅಂಬೇಡ್ಕರ್. ಯಾವ ಜಾತಿಯವರು ಅವರು? ದಲಿತ ಜಾತಿಯವರಲ್ಲ, ಮೇಧಾವಿ ಆಗಿರ್ಲಿಲ್ವಾ? ಅದರಿಂದ ಜಾತಿಯಿಂದ, ಹುಟ್ಟಿನಿಂದ ಯೋಗ್ಯತೆ ಅಳೆಯಬಾರ್ದು. ಅವರು ವ್ಯಕ್ತಿ ಮೇಲೆ ಹೋಗ್ಬೇಕು. ಇದನ್ನ ಹೆಚ್ಚು ಪ್ರಚಾರದಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ಪತ್ರಿಕೋದ್ಯಮಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ನಾನು ಇನ್ನೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸಮಯದ ಅಭಾವದಿಂದ ಮಾತಾಡಕ್ಕೆ ಹೋಗಲ್ಲ. ಇಷ್ಟನ್ನು ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ. ವಿಶ್ವೇಶ್ವರ ಭಟ್ರು ಇನ್ನೂ ಹೆಚ್ಚು ಪತ್ರಿಕೆಗಳನ್ನು ಮಾಡಲಿ. ಅವಾಗೆಲ್ಲ ನೀವೇ ಮತ್ತೆ ಬಿಡುಗಡೆ ಮಾಡಬೇಕು. ನಾನೇ ಬರ್ತೀನಿ ಬಿಡುಗಡೆ ಮಾಡೋಕ್ಕೆ. ಇನ್ನೂ ಹೆಚ್ಚು ಪತ್ರಿಕೆಗಳು ಮಾಡಲಿ, ಬಟ್ ವೈಚಾರಿಕತೆಯಿಂದ ವೈಜ್ಞಾನಿಕವಾಗಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸತ್ಯ ವಸ್ತುನಿಷ್ಠೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.